ನೀವು ಕೇಳಿ ಪ್ರಶ್ನೆಗೆ ಯಂಗ್ಸ್ಟರ್ಸ್ ಈಗ ತೋಟಕ್ಕೆ ಬರ್ತಾ ಇಲ್ಲ, ಅಗ್ರಿಕಲ್ಚರ್ ಪ್ರಾಫಿಟ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ಹೋಗಲಾಡಿಸೋದಕ್ಕೆ ನಾವು ಈ ಸಂಸ್ಥೆ ಹುಟ್ಟಾಕಿರೋದು. ವೈಜ್ಞಾನಿಕ ಪದ್ಧತಿನಲ್ಲಿ ಅಂದರೆ ಅವೈಜ್ಞಾನಿಕವಾಗಿ ಮಾಡಿ ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ. ಅವೈ ಅವೈಜ್ಞಾನಿಕವಾಗಿ ಮಾಡಿದಾಗ ಲಾಸ್ ಆಗುತ್ತೆ. ಅದಕ್ಕೆ ನಾವು ವೈಜ್ಞಾನಿಕ ಪದ್ಧತಿನಲ್ಲಿ ಕೃಷಿ ಮಾಡಿ, ಅಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಡಿಸೀಸ್ ಮ್ಯಾನೇಜ್ಮೆಂಟ್, ಇಲ್ಲಿ ಏನು ಮಾಡ್ತಾ ಇದ್ರು, ಜ್ಞಾನ ಇಲ್ದಲೆ ಬೇರೆ ಅಪಾಯಕಾರಿ ಔಷಧಿಗಳನ್ನು ಬಳಸ್ತಾ ಇದ್ರು. ಅದರಲ್ಲಿ ವೇಸ್ಟ್ ಆಗ್ತಾಯಿದ್ದು, ಏನು ಬೇಕು ಏನು ಬೇಡ, ನಮ್ಮ ತೋಟಕ್ಕೆ ಏನು ಹಾಕಬಾರ್ದು ಅನ್ನೋದು ಹೇಳ್ಕೊಡ್ತೀವಿ ನಾವು. ಮತ್ತು ಸಸ್ಟೈನೇಬಲ್ ಅಂತಂದರೆ ನಮಗೆ ನಮ್ಮ ಹಳೆ ಏನು ಇದಿತ್ತು, ನೇಚರ್ ಇತ್ತು, ಅದನ್ನು ಒತ್ತು ಕೊಟ್ಟು ಅದಕ್ಕೆ ಮಿನಿಮಮ್ ಡಿಸ್ಟರ್ಬ್, ನಾವು ಕಾಲಿಟ್ಟ ಕಡೆ ಡಿಸ್ಟರ್ಬ್ ಆಗುತ್ತೆ, ಬಟ್ ಅದನ್ನು ಮಿನಿಮಮ್ ಡೇಂಜರಸ್ ಕೆಮಿಕಲನ್ನು ಯೂಸ್ ಮಾಡಬಾರ್ದು, ಕಳೆನಾಶಕ ಯೂಸ್ ಮಾಡಬಾರ್ದು, ಅದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಲಾಭದಾಯಕವಾಗಿ ಹೇಗೆ ಕೃಷಿ ಮಾಡಬೇಕು ಅನ್ನೋದನ್ನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಡ್ತೀವಿ. ಇಂಥದ್ದನ್ನೇ ಮಾಡಬೇಕು ನೀವು ಅಂತ, ಇಷ್ಟೇ ಮೆನ್ಯೂರ್ ಹಾಕಬೇಕು, ಇಷ್ಟೇ ಔಷಧಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಇದನ್ನೆಲ್ಲ ಹೇಳಿ ಲಾಭದಾಯಕವಾಗಿ ಕೃಷಿ ಮಾಡಿದ್ವಿ. ಇಲ್ಲಿವರೆಗೂ 840 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ವಿ. ಇದು ನಿರಂತರವಾಗಿ ಇದನ್ನು ಮುಂದುವರಿಯುತ್ತೆ. ಪ್ರಮುಖವಾಗಿ ಯಾವ ಊರಿನ ಒಂದು ರೈತರು ಭಾಗವಹಿಸಿದ್ದಾರೆ ಸರ್? ಈಗ ನಮ್ಮ ಇದರಲ್ಲಿ ಈಗ 7 ಡಿಸ್ಟಿಕ್ಕಿನವರು ಅಡ್ಮಿಷನ್ ಆಗಿದೆ ಸರ್. 1 ಇಯರ್ ಕೋರ್ಸ್ ಇದು, ಮಂತ್ಲಿ ಒನ್ಸ್ ಇರುತ್ತೆ, ಫುಲ್ ಡೇ. ಅದಕ್ಕೆ ಅವ್ರ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು, ಅದು ಮ್ಯಾಂಡೇಟ್ರಿ. ನಾನು ಕಲ್ತ್ಕೊಂಡು ಹೋಗಿ ಮಾಡ್ತೀನಿ ಅನ್ನೋರಿಗೆ ಅವಕಾಶ ಇಲ್ಲ. ಮೊದಲಿಗೆ ಕಾಫಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ ನಾವು. ಕಾಳುಮೆಣಸು, ಏಲಕ್ಕಿ ಮತ್ತು ಅಡಿಕೆ ಇದಕ್ಕೆ ಮುಖ್ಯವಾಗಿ ಕೊಟ್ಟು, ಅದ್ರ ಜೊತೆಗೆ ಫ್ರೂಟ್ ಕ್ರಾಪ್ಗಳನ್ನು ಎಷ್ಟು ಮಟ್ಟಿಗೆ ನಾವು ಅಲ್ಲಿನ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ಜ್ಞಾನ ತುಂಬ್ತೀವಿ. ಅಲ್ಲಿ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ, ಮತ್ತು ಲಾಭನ ಹೆಂಗೆ ಫಿಕ್ಸ್ ಮಾಡೋದು, ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಲೇಬರ್ನ ನಾವು ಹೇಗೆ ನೋಡ್ಕೋಬೇಕು, ಇದಿಷ್ಟೂ ನಾವು ಅಲ್ಲಿ ಕವರ್ ಮಾಡ್ತೀವಿ. ಈಗ ನಮ್ಮ ಹತ್ರ ಏನು ಟ್ರೈನಿಂಗ್ ಆಗಿದ್ದಾರೆ, ಅವ್ರು ಅಷ್ಟು ಜನ ಈಗ ಲಾಭ ಗಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ ಒಬ್ಬರದ್ದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಅವ್ರದ್ದು ಪ್ರೊಡಕ್ಷನ್ ಎಷ್ಟು ಹೈ ಆಗಿದೆ. ನಮ್ಮದು ಪ್ರೊಡಕ್ಷನ್ ಮಾತ್ರ ಹೈ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಗುಣಮಟ್ಟದ ಪದಾರ್ಥನೂ ನಾವು ಅಳವಡಿಸ್ಕೋಬೇಕು ಅಂತ. ಉದಾಹರಣೆಗೆ ನನ್ನ ಎಸ್ಟೇಟ್ ನಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕ್ವಾಲಿಟಿನಲ್ಲಿ, ಮತ್ತು RS ಸರ್ಟಿಫೈಡ್, ಈ ಥರ ಸರ್ಟಿಫಿಕೇಷನ್ದು ಮಹತ್ವ. ಮರಗಳನ್ನು ಜಾಸ್ತಿ ಕಡಿಬಾರ್ದು, ಮರಗಳನ್ನು ಒಳ್ಳೆ ನಮ್ಮದು ವಾತಾವರಣ ತಂಪು ಮಾಡೋ ಅಂಥ ಮರಗಳನ್ನು ಯಾವುದು ಬೆಳೆಸಬೇಕು, ನಾವು ಸಿಲ್ವರ್ ಮರವನ್ನು ಹಾಕಬಾರ್ದು. ಮತ್ತು ಜೇನು ಹುಳುಗಳಿಗೆ ನಾವು ಪೂರಕವಾದ ವಾತಾವರಣ ನಿರ್ಮಾಣ ಕೊಡಬೇಕು, ನೀರನ್ನು ಸದ್ಬಳಕೆ ಮಾಡಬೇಕು, ನೀರನ್ನು ಹೆಂಗೆ ಶೇಖರಣೆ ಮಾಡಬೇಕು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಈಗ ನಾವು ಇಲ್ಲಿ ಮಾಡಿರೋ ಉದ್ದೇಶ ಅಂತಂದರೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕಾಫಿ ಗಿಡ ಹೆಂಗಿದೆ ಅಂತ ನೋಡಿರಲಿಲ್ಲ ಎಷ್ಟೋ ಜನ ಬೆಂಗಳೂರಿನವರು. ಸರ್ ಕಾಫಿ ಕುಡಿತಾ ಇದ್ವಿ, ಕಾಫಿ ಗಿಡ ಹೆಂಗಿದೆ ಅಂತ ಗೊತ್ತಿಲ್ಲ ನಮಗೆ ಅಂದರು. ಅದಕ್ಕೆ ಗಿಡಗಳನ್ನ